ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡತಿ ಸ್ನೇಹಲತಾ ಯೂಟ್ಯೂಬ್ ಚಾನಲ್. ಇದು ನನ್ನ ಮೊದಲನೇ ವಿಡಿಯೋ ಮತ್ತು ಇಲ್ಲಿಂದ ನನ್ನ ಜರ್ನಿ ಯೂಟ್ಯೂಬ್ ಜರ್ನಿಯಾಗಿ ಸ್ಟಾರ್ಟ್ ಆಗ್ತಿದೆ. ಹೊಸ ಯೂಟ್ಯೂಬ್ ಚಾನಲ್, ಹೊಸ ವಿಡಿಯೋ, ಹೊಸ ಪಯಣ ಅಂತ ಹೇಳ್ಬೋದು. ನಿಮ್ಮೆಲ್ಲರೂ ಆಶೀರ್ವಾದ ನನ್ನ ಮೇಲಿರುತ್ತೆ ಅಂತ ನಂಬಿದ್ದೀನಿ. ಏನಾದರೂ ತಪ್ಪಿದರೆ ಮೆಸೇಜ್ ಮಾಡಿ, ಅದನ್ನು ನಾನು ಸರಿ ಮಾಡ್ಕೊಳ್ತೀನಿ ಅಂತ ಹೇಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇದೇನೂ ಪ್ಲ್ಯಾನ್ ಇಲ್ಲ, ಹಂಗೆ ಗೋ ವಿತ್ ದ ಫ್ಲೋ ಥರ ನಾನು ತುಂಬ ದಿನದಿಂದ ಹೇಳ್ತಿದ್ದೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ನನ್ನ ಕರ್ಕೊಂಡು ಹೋಗ್ತಿರೋದು. ಹಾಗೆ ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಅತ್ತೆ ಮಗಳು, ನಾನು, ನಮ್ಮಮ್ಮ ಎಲ್ಲ ಸೇರಿ ಹೋಗಿದ್ದು. ಇದು ಬಳ್ಳಾರಿ ಬಸ್ ಸ್ಟ್ಯಾಂಡು. ವೆರಿ 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 ಸ್ಪೆಷಲ್ ಫಾರ್ ಮೀ. ಯಾಕಂದರೆ ನಾನು 2 ವರ್ಷದಿಂದ ಅಂದ್ಕೊಳ್ತಾ ಇದ್ದಿದ್ದನ್ನ ಇವಾಗ ಈ ನೆರವೇರ್ತಿದೆ. ಸೊ ಫೈನಲಿ ನಾವು ಎಂಟ್ರಿ ಆದ್ವಿ ಮಂತ್ರಾಲಯ. ನನಗೆ ಎಷ್ಟಾಗುತ್ತೆ ಅಷ್ಟು ನಾನು ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಯಾಕಂದರೆ ನಾನು ಹೋಗಿರೋದೇ ಫಸ್ಟ್ ಟೈಮು. ಸೊ ಹಂಗಾಗಿ ನಾನೆಲ್ಲದನ್ನು ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿಯಿಂದ ನಾನು ಹೋಗಿದ್ದುಂಟು. ವೆರಿ ಸ್ಪೆಷಲ್, ಒಳ್ಳೆ ಚೆನ್ನಾಗಿತ್ತು. ಫ್ಯಾಮಿಲಿ ಜೊತೆ ಹೋದ್ವಿ. ಅಂದರೆ ನಾನು ವೀಡಿಯೋ ಮಾಡಬೇಕು ಅಂತ ನೆನಪು ಮಾಡ್ಕೊಂಡು ನೋಡೋಂಗಾಯ್ತು. ಫೈನಲಿ ನಾನು ಹಿಂಗಿದ್ದೆ ಜರ್ನಿ ಮಾಡಿ ಬಂದಾಗ. ಹಾಗೆ ಸ್ನಾನ ಎಲ್ಲ ಮುಗೀತು. ನಾವೊಂದು ಅಚ್ಚೆ ತರೋದಿತ್ತು, ಅದನ್ನು ಹಾಕಿಸ್ಕೊಂಡು ಬಕ್ರಾಗಿದ್ದುಂಟು. ನೆಕ್ಸ್ಟು ನಮ್ಮದು ಈ ಥರ ಇತ್ತು. ನಾನು ನಮ್ಮಮ್ಮ ಈ ಥರ ಕಾಣ್ತಾ ಇದ್ವಿ. ಅಲ್ಲಿಂದ ನಾವು ಹೊರಟ್ವಿ. ಇದು ಮಂತ್ರಾಲಯದ ವಿಡಿಯೋ ಆಗಿತ್ತು. ತುಂಬ ಒಂದು ವೀಕೇನೋ ಆಯಿತು ಆಲ್ಮೋಸ್ಟು. ವಿಡಿಯೋ ಏನೂ ಎಡಿಟ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ನಾನು ಯಾವಾಗ ಎಲ್ಲಿರ್ತೀನಿ ನನಗೆ ಗೊತ್ತಾಗಲ್ಲ. ಹಾಗೆ ಸ್ವಲ್ಪ ಪುಟ್ಟಾಗಿ ಚೊಕ್ಕವಾಗಿ ತೋರಿಸಿದ್ದೀನಿ ಅಂತ ನಾನು ನಂಬ್ಕೊಂಡಿದ್ದೀನಿ. ಆ ದೇವರು ನಿಮಗೆಲ್ರಿಗೂ ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ. ಯಾರ್ಯಾರೆಲ್ಲ ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರೆಲ್ಲರೂ ಬೇಗ ಹೋಗಂಗಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂದರೆ ನಾನು ಇವಾಗಲ್ಲ 2 ವರ್ಷದಿಂದ ನಾನು ಹೋಗಬೇಕು ಅಂತ ಇದ್ದಿದ್ದು. ನಮ್ಮ ಅಮ್ಮನ ಹತ್ರ ಹೇಳೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದ್ನೆ ಆವಾಗ ಸರಿ ಆಯಿತು, ನಾವು ಹೋಗೋಣ ಅಂತ ಇತ್ತು. ಅದು ಫ್ರೆಂಡ್ ಜೊತೆ ಹೋಗೋಣ ಅಂತ ಆಯಿತು. ಆಮೇಲೆ ನಮ್ಮ ಅಮ್ಮಂಗೆ ಹೇಳಿ ಆಗ್ತಿಲ್ಲ ಅಂತ ಹೇಳಿದಾಗ ಸರಿ ಆಯಿತು ನಾವೇ ಹೋಗೋಣ ಅಂತ ಹಂಗೆ ನಾರ್ಮಲಾಗಿ ಹೋಗೋಕ್ಕಾಗಿದ್ದು. ಪ್ಲ್ಯಾನ್ ಏನೂ ಇಲ್ಲ. ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಎಷ್ಟೊತ್ತಿಗೆ ಹೋದರೆ ಬಸ್ ಸಿಗುತ್ತೆ, ಏನೂ ಐಡಿಯಾಸ್ ಇರಲಿಲ್ಲ. ಸುಮ್ಮನೆ ಹೋದ್ವಿ. ಬಸ್ ಆ್ಯಕ್ಚುಲಿ ಇರಲಿಲ್ಲ. ಯಾರೂ ಪ್ಲ್ಯಾನ್ ಮಾಡದೆ ಹೋಗಬೇಡಿ. ಪ್ಲ್ಯಾನ್ ಮಾಡ್ದೇ ಹೋದರೆ ಸ್ವಲ್ಪ ಮಜಾ ಇರುತ್ತೆ. ಬಟ್ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ಬಸ್ ಇದೆಯಾ ಅಂತ ಫಸ್ಟ್ ಕೇಳ್ಕೊಳ್ಳಿ. ಬಸ್, ಟ್ರೈನು ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನೀವು ಹೋಗಿ. ಇಲ್ಲ ಅಂದರೆ ತುಂಬ ಕಷ್ಟ. ನೈಟ್ ಔಟ್ ಅಂತೂ ಬೆಂಗಳೂರಲ್ಲಿ ತುಂಬ ಕಷ್ಟ. ಸೊ ಈ ಥರ ಇತ್ತು ನನ್ನ ವಿಡಿಯೋ. ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ನನಗೆ ಸ್ವಲ್ಪ ಮುಜುಗರ ಆಗಿದ್ದುಂಟು. ನಾನು ವೀಡಿಯೋಸ್ ಎಲ್ಲ ಅಂದರೆ ಈ ಪಬ್ಲಿಕಲ್ಲೆಲ್ಲ ವೀಡಿಯೋಸ್ ಆಗಲಿ ಅದನ್ನೆಲ್ಲ ಮಾಡಿದವಳು ಅಲ್ವೇ ಅಲ್ಲ. ಸೊ ಏನೋ ಒಂದು ಹೊಸ್ದಾಗಿ ಯುನಿಕ್ಕಾಗಿ 2026 ನಾನು ಮಾಡೋಣ ಅಂತ ಇದನ್ನು ಮಾಡ್ತಿರೋದು. ಆ್ಯಕ್ಚುಲಿ ಇದು ಮುಂಚೆಯಿಂದನೂ ನಾನು ಡಿಗ್ರೀಲಿ ಓದ್ಬೇಕಾದ್ರೆ 2nd ಇಯರಿಂದ ನನಗೆ ಪ್ಲ್ಯಾನ್ ಇದ್ದಿದ್ದು ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಅಂತ. ಬಟ್ ಹೇಗೆ ಓಪನ್ ಮಾಡಬೇಕು, ಯಾವ ಥರ ಕಂಟೆಂಟ್ ಮಾಡಬೇಕು ಅಂತ ನನಗೇನೂ ಐಡಿಯಾ ಇರಲಿಲ್ಲ. ಬಟ್ ಈಗಲೂ ಐಡಿಯಾ ಇಲ್ಲ. ಇದೇ ಥರ ಕೂತ್ಕೊಂಡಿದ್ರೆ ಇನ್ನು ಐಡಿಯಾಸ್ ಬರಲ್ಲ. ಆ್ಯಕ್ಚುಲಿ ಇನ್ನೂ ಏನಾದರೂ ಇದೇ ವಿಡಿಯೋ ಥರ ಮಾಡ್ತಾಯಿದ್ರೆ ಸ್ವಲ್ಪ ಐಡಿಯಾಗಳು ಬರ್ಬೋದು ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಮಾಡ್ತಾಯಿರೋದು. ನಿಮ್ಮೆಲ್ರಿಗೂ ಖುಷಿಯಾಗೋ ಥರ ಎಂಟರ್ಟೈನ್ ಮಾಡ್ತೀನಿ ಅಂತ ನಾನು ನಂಬಿದ್ದೀನಿ. ಇದೇ ಥರ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಿಲ್ಲ, ಒಂದೊಂದು ಲೈಕು ನಿಮಗೆ ಇಷ್ಟ ಇದ್ದರೆ ಒಂದೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ,
ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹಾಯ್ ಆಗಿರಿ.